ಶ್ರಾವಣ ಮಾಸ ಪವಿತ್ರವಾದ ಮಾಸ. ಶ್ರಾವಣ ಮಾಸದಲ್ಲಿ ಹಲವು ಆಚರಣೆಗಳನ್ನು ಆಚರಿಸಲಾಗುತ್ತಿದೆ. ಶ್ರಾವಣ ಮಾಸದಲ್ಲಿ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಲಾಗುತ್ತಿದೆ. ಮನೆ ದೇವರು ಸೇರಿದಂತೆ ವಿವಿಧ ಮಠಗಳಿಗೆ ತೆರಳಿ ಮಠಾಧೀಶರನ್ನು ದರ್ಶಿಸಿ ಆಶೀರ್ವಾದ ಪಡೆಯಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಮನೆ ಮಾಡಿದೆ. ಕೆಲವು ಭಕ್ತರು ಮಠಾಧೀಶರನ್ನು ಮನೆಗೆ ಕರೆದು ಪಾದ ಪೂಜೆ, ಅಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ಭಕ್ತರ ಮನೆಗೆ ತೆರಳುವ ಕುರಿತಂತೆ ಮಠಾಧೀಶರಿಗೆ ಸಾಕಷ್ಟು ಬೇಡಿಕೆ ಇರುತ್ತದೆ. ಇದಕ್ಕಾಗಿ ಮಠಾಧೀಶರು ಪ್ರತ್ಯೇಕವಾದ ದಿನಚರಿ ನಿರ್ವಹಣೆ ಮಾಡುತ್ತಾರೆ. ಭಕ್ತರಿಂದ ಸಾಕಷ್ಟು ಬೇಡಿಕೆ ಇರುವ ಕಾರಣ ಮುಂಗಡವಾಗಿ ದಿನಾಂಕಗಳನ್ನು ನಿಗದಿ ಮಾಡಲಾಗುತ್ತಿದೆ. ಈ ರೀತಿಯ ಒತ್ತಡಕ್ಕೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಡ್ಡದ ಮಲ್ಲಾಪುರ ಮೂಕಪ್ಪ ಶ್ರೀಗಳು ಹೊರತಾಗಿಲ್ಲ. ಗುಡ್ಡದ ಮಲ್ಲಾಪುರದ ಋಷಭರೂಪಿ ಸ್ವಾಮೀಜಿಗಳಂತೂ ಶ್ರಾವಣ ಮಾಸದಲ್ಲಿ ಭಕ್ತರ ಮನೆ ಮನೆಗೆ ತೆರಳಿ ವಿಶೇಷ ದರ್ಶನ ನೀಡುತ್ತಾರೆ. ಇದಕ್ಕಾಗಿ ಶ್ರೀಗಳಿಗೆ ವಿಶೇಷ ವಾಹನ ಸಿದ್ಧಪಡಿಸಲಾಗಿದ್ದು, ಈ ವಾಹನದ ಮೂಲಕ ಮನೆ ಮನೆಗೆ ತೆರಳುವ ಶ್ರೀಗಳು ಭಕ್ತರ ಪೂಜೆ ಸ್ವೀಕರಿಸುತ್ತಾರೆ. ಹಾವೇರಿ ಸಮೀಪದ ನಾಗನೂರು ಗ್ರಾಮಕ್ಕೆ ಮೂಕಪ್ಪ ಶ್ರೀಗಳು ಆಗಮಿಸಿದ್ದರು. ಮೂಕಪ್ಪ ಶ್ರೀಗಳಿಗಾಗಿ ಸಿದ್ಧಪಡಿಸಲಾಗಿದ್ದ ವಿಶೇಷವಾದ ಗದ್ದುಗೆ ಮೇಲೆ ಕುಳಿತ ಹಿರಿಯ ಮತ್ತು ಕಿರಿಯ ಶ್ರೀಗಳು ಭಕ್ತರ ಪೂಜೆ ಸ್ವೀಕರಿಸಿದರು. ಮುಂಜಾನೆಯಿಂದ ಆರಂಭವಾದ ಪೂಜಾ ಕೈಂಕರ್ಯಗಳು ಮಧ್ಯಾಹ್ನದವರೆಗೆ ನಡೆದವು. ಹಿರಿಯ ಮತ್ತು ಕಿರಿಯ ಶ್ರೀಗಳಿಗೆ ವಿಶೇಷವಾದ ಪೂಜೆ ಸಲ್ಲಿಸಲಾಯಿತು. ಲಿಂಗ ಪೂಜೆ ನೆರವೇರಿಸಿ ಮಹಾರುದ್ರಾಭಿಷೇಕ ಸೇರಿದಂತೆ ವಿವಿಧ ಅಭಿಷೇಕ ಸಲ್ಲಿಸಲಾಯಿತು. ಸುಮಾರು 3 ಗಂಟೆ ನಡೆದ ಪೂಜೆಯಲ್ಲಿ ಜಂಗಮ ಸ್ವರೂಪಿ ಋಷಭರೂಪಿಗಳು ಕುಳಿತುಕೊಂಡು ಭಕ್ತರಿಗೆ ಆಶೀರ್ವಾದ ನೀಡಿದರು. ಗ್ರಾಮದ ಭಕ್ತರು ಹಿರಿಯ ಮತ್ತು ಕಿರಿಯ ಶ್ರೀಗಳಿಗೆ ಹಣ್ಣು ಕಾಯಿ ನೈವೇದ್ಯ ಸಲ್ಲಿಸಿದರು. ಶ್ರೀಗಳ ಪಾದ ಪೂಜೆ ನೆರವೇರಿಸಿ ನಂತರ ಕರ್ಣ ಪ್ರಸಾದವನ್ನು ಭಕ್ತರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಠದ ಶ್ರೀಗಳ ಸಂಚಾರಿ ಉಸ್ತುವಾರಿಗಳು ಋಷಭರೂಪಿ ಮೂಕಪ್ಪ ಶ್ರೀಗಳು, ಮಠದಲ್ಲಿ ಕೇವಲ ಅಮಾವಾಸ್ಯೆ ದಿನ ಮಾತ್ರ ಭಕ್ತರಿಗೆ ಸಿಗುತ್ತಾರೆ. ಉಳಿದಂತೆ ಹಾವೇರಿ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಭಕ್ತರ ಮನೆಗೆ ತೆರಳಿ ವಿಶೇಷ ದರ್ಶನ ನೀಡುತ್ತಾರೆ. 3 ಹೊತ್ತು ಲಿಂಗ ಪೂಜೆ ಸಲ್ಲಿಸಲಾಗುತ್ತದೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಭಕ್ತರು ಮೂಕಪ್ಪ ಶ್ರೀಗಳನ್ನು ಮನೆಗೆ ಆಹ್ವಾನಿಸುತ್ತಾರೆ. ಈ ರೀತಿ ಶ್ರಾವಣ ಮಾಸದಲ್ಲಿ ಭಕ್ತರ ಬೇಡಿಕೆ ಅಧಿಕವಾಗಿರುತ್ತದೆ. ಈ ದಿನಗಳಂದು ಮೂಕಪ್ಪ ಶ್ರೀಗಳ ದಿನಗಳನ್ನು ಹೊಂದಿಸುವುದೇ ಕಷ್ಟಕರ ಎನ್ನುತ್ತಾರೆ ಉಸ್ತುವಾರಿಗಳು. ಮೂಕಪ್ಪ ಸ್ವಾಮಿಗಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಋಷಭ ರೂಪಿಗಳಾಗಿ ಜನಿಸಿರ್ತಾರೆ. ಇವರು ಲಿಂಗೈಕ್ಯರಾದರು ಅಂದರು ನಾವು ಬೇರೆ ಯಾವುದೇ ಕರುಗಳನ್ನು ತಗೊಂಬಂದು ಶ್ರೀಮಠದಲ್ಲಿ ಇದನ್ನು ಪಟ್ಟಾಧಿಕಾರವನ್ನು ಮಾಡೋದಿಲ್ಲರಿ. ಅದರ ಮಠದ ಆದಂತಹ ವಿಶೇಷತೆಗಳು ಅಥವಾ ಒಂದು ನಿಯಮಗಳು ಇರ್ತಾವೆ. ಹಾಲು ಕುಡದೆ ಒಂದು 7 ದಿವಸದಿಂದ 8 ದಿವಸ ಇರ್ತೈತೆ ರೀ. ಅವರು ಮನೆಯವರು ಎಲ್ಲ ರೀತಿ ಒಳಗೆ ಪ್ರಯೋಗ ಮಾಡ್ತಾರೆ, ಡಾಕ್ಟ್ರು ಎಲ್ಲ ಮಾಡ್ತಾರೆ, ಆದರೂ ಹಾಲು ಕುಡಿಯಲ್ಲ. ಆದರೆ ಕರು ಮಾತ್ರ ಬಹಳ ಆ್ಯಕ್ಟಿವ್ ಆಗಿರುತ್ತೆ. ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಅವ್ರ ಕನಸಿನಾಗರ ಆಯ್ತು, ಇಲ್ಲ ಅವ್ರ ಸಂಬಂಧಿಕರ ರೂಪದಲ್ಲಿ ಆಯ್ತು, ಅಥವಾ ಮಠ ಕಡೆ ಆಯ್ತು, ಮಖ ಮಾಡಿ ನಿಲ್ಲೋದು, ಆ ರೀತಿ ಒಂದು ಸೂಚನೆಯನ್ನು ತೋರಿಸ್ತದೆ ರೀ. ನಂತರ ಅವ್ರು ಏನು ಮಾಡ್ತಾರೆ, ಶ್ರೀಮಠಕ್ಕೆ ವಿಷಯವನ್ನು ತಿಳಿಸ್ತಾರೆ. ಶ್ರೀಮಠದ ಧರ್ಮದರ್ಶಿಗಳು ಅಲ್ಲಿ ಅವ್ರದ್ದೇ ಇರ್ತಕ್ಕಂಥ ಒಂದು ಪರಂಪರೆಯ ತೀರ್ಥ ಪ್ರಸಾದವನ್ನು ತಗೊಂಡು ಎಲ್ಲ ಜನರುಗಳನ್ನು ಕರ್ಕೊಂಡು ಹೋಗಿ ಪರೀಕ್ಷೆ ನಡೆಸ್ತಾರೆ. ಅದು ಮೂಕಪ್ಪ ಸ್ವಾಮಿಗಳು ಕರೆಯಾಗಿದ್ದ ಕರೆ ಆದರೆ ಧರ್ಮದರ್ಶಿಗಳನ್ನು ಗುರುತು ಹಿಡಿತೈತೆ ರೀ. ಗುರುತು ಹಿಡಿದ ಮೇಲೆ ಹಾಲು ಕುಡಿಯೋಕೆ ಬಿಡ್ತಾರೆ. ಅವಾಗ ಹಾಲು ಕುಡಿಯೋಂಗಿಲ್ಲ ಅದು. ನಂತರ ಸ್ನಾನ, ತಾಯಿ ಕರುವಿನ ಎರಡೂ ಸ್ನಾನ ಮಾಡಿಸಿ ಮಠದಿಂದ ತಂದಂಥ ತೀರ್ಥ ಪ್ರಸಾದವನ್ನು ಆ ಕರುವಿನ ಬಾಯಿ ಒಳಗೆ ಹಾಕಿ ಧರ್ಮದರ್ಶಿಗಳು ಆತ ಬನ್ನಿ ಮೂಕಪ್ಪ ಸ್ವಾಮಿ ಕರೆಯಾಗಿದ್ದರೆ ಹಾಲು ಕುಡಿಪ ಅಂದ ಹಾಲು ಕುಡಿತೈತೆ ರೀ. ನಂತರ ಇವರು ಮೂಕಪ್ಪ ಸ್ವಾಮಿಗಳಂತ ಗುರುತು ಮಾಡಿ ಅವ್ರನ್ನಲ್ಲಿ 8 ದಿವಸಕ್ಕೆ ಲಿಂಗಧಾರಣೆ ಮಾಡಿ 1 ವರ್ಷ ಹಾಲು ಕುಡಿಯಲಿಕ್ಕಾಗೆ ಆ ಗ್ರಾಮದಲ್ಲಿ ಬಿಟ್ಟು ಬರ್ತಾರೆ. ನಂತರ ಜಗದ್ಗುರು ಕರ್ಕೊಂಬಂದು ಪಟ್ಟಾಧಿಕಾರ ಕೊಟ್ಟವರಿಗೆ ಗುರು ರಕ್ಷೆ ಕೊಟ್ಟು ಅವ ಶ್ರೀ ಮೂಕಪ್ಪ ಸ್ವಾಮಿಗಳಂದು ಮಠಕ್ಕೆ ದಯಮಾಡಿ. ಇವರೊಬ್ಬರು ಧೂಳಿಕೊಪ್ಪದಾಗ ಜನಿಸಿದ್ದಾರೆ, ಇನ್ನೊಬ್ಬರು ಕಬ್ಬೂರು ಗ್ರಾಮದಲ್ಲಿ ಜನಿಸ್ತಾರೆ. ನಾವು ಕಳೆದ ಹಲವು ವರ್ಷಗಳಿಂದ ಮೂಕಪ್ಪ ಶ್ರೀಗಳ ಪೂಜೆ ಸಲ್ಲಿಸುತ್ತಿದ್ದೇವೆ. ಮಠಕ್ಕೆ ಹೋಗಿ ಮೂಕಪ್ಪ ಶ್ರೀಗಳ ದರ್ಶನ ಪಡೆಯುತ್ತೇವೆ. ಶ್ರಾವಣ ಮಾಸದಲ್ಲಿ ಮನೆಗೆ ಆಹ್ವಾನಿಸಿ ಮನೆಯಲ್ಲಿ ಸ್ವಾಮೀಜಿಗಳಿಗೆ ಪಾದ ಪೂಜೆ ಸೇರಿದಂತೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುತ್ತೇವೆ. ಈ ರೀತಿ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ಮೂಕಪ್ಪ ಶ್ರೀಗಳು ಈಡೇರಿಸುತ್ತಾರೆ ಎನ್ನುತ್ತಾರೆ ಭಕ್ತರು. ನಾವಿವತ್ತು ನಮ್ಮ
ಗುಡ್ಡದ ಬಲ್ಲಾಪುರ ಮೊಕ್ಕಪ್ಪ ಸ್ವಾಮಿಗಳನ್ನು ಬರಮಾಡ್ಕೊಂಡಿದ್ವಿ ನಿನ್ನೆ ಸಾಯಂಕಾಲ. ಇವತ್ತಿನ ದಿವಸ ನಾವು ಮಹಾರುದ್ರಾಭಿಷೇಕ ಕಲಶ ಪೂಜೆ ನೆರವೇರಿಸಿದ್ವಿ. ಇದೇ ಪ್ರತಿ ವರ್ಷದಿಂದ ಮಾಡ್ತಾಯಿದ್ದೀವಿ. 2017ರಿಂದ ನಾವು ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ. ನಮಗೆಲ್ಲ ಸುಖ ಸಮೃದ್ಧಿ ಎಲ್ಲ ಶಾಂತಿಯನ್ನು ಕೊಟ್ಟಿದ್ದಾನೆ ಅಂತ ಈ ವಿಷಯದಾಗ ಈ ಸಮಯದಾಗ ಹೇಳೋಕ್ಕೆ ಇಷ್ಟಪಡ್ತೀವಿ. ದೇವ್ರ ಹತ್ರ ಅದ ಬಟ್ ಎಲ್ಲ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟ ಕರುಣಿಸಪ್ಪ ಅಂತ ಬೇಡ್ಕೊಂಡಿದ್ವಿ. ಅದೇ ಆ ಥರ ನಮಗೆಲ್ಲ ಯಾವುದೂ ತೊಂದರೆ ಅಂತ ನಮಗೆ ಆ ಸ್ವಾಮಿ ಅನುಗ್ರಹ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತೀವಿ ನಾವು 2017ರಿಂದ ಈ ಥರ ವರ್ಷಕ್ಕೊಮ್ಮೆ ಕರೆಸಿ ನಾವು ಪೂಜೆ ಯಾವಾಗ ಕರೆಸ್ತೀರಿ? ಯಾವ ತಿಂಗಳಲ್ಲಿ? ಅದೇ ಶ್ರಾವಣ ಮಾಸ. ಏನು ವಿಶೇಷ ಶ್ರಾವಣ ಮಾಸ? ಶ್ರಾವಣ ಮಾಸ ಅಂದರೆ ಒಳ್ಳೆಯ ದಿನ ಅಂತೇಳಿ ಹಿಂಗೆ ಶ್ರಾವಣ ಮಾಸದಾಗ ನಾವು ಕರೆಸಿ ಪೂಜೆ ಮಾಡಿಸ್ತೀವಿ. ನಿಮ್ದಾಗೈತೆ ನಮ್ಮ ನಿಮ್ದು ಮತ್ತೆ ಆ ಕಡೆ ಬರ್ರಿ. ಹಂಗಣಕ್ಕೆ ಹೋಗ್ಬಿಡ ಹುಷ್ ಅಂತ ದಬಾಯಿಸಿ ಎಲ್ಲವೂ ಮರ ಕೊಟ್ಬಿಟ್ಟಿರ್ಲಿ. ಕಮಲಕ್ಕ अश्वेनश्वे प्रतिपस्तानश्वे शुक्रश्वे मन्तेचमाम आग्रेणश्वे वश्व देवश्वे मरुत्वत्या आश्वे माहेन्द्रश्वे आदित्यश्वे सावित्रश्वे जगश्वे ओम नमो भगवते रुद्राय ओम हर हर नमः शिवाय च रुद्राय च साम्राय च नमः च शंकाय च सुमते च मुग्राय च प्रयोदाय च मंत्रे च यसे च वृक्षेभ्यो केशभ्यो नमस्ताराय च स्तारकाय च शंभवे च योभवे च नमः शंकराय च अष्टमे अष्टमे द्वादशमे षोडशमे विंशतिमे चतुर्विंशतिमे अष्टाविंशतिमे द्वात्रिंशतिमे षट्त्रिंशतिमे मृक्षमे स्थामष्टमे स्तमष्टमे चतुष्टमे भेक्षाष्टमे तपष्टमे रतंचमे रतंचमे अहोरात्रे औरुष्ट्यां बृहद्रतंत्रे च यज्ञेन खलुदेवताम् ओम नमो घ्रापे अन्धसस्पदे दग्धे गलोहिताम् एषां पुरुषाणाम् एषां पशूनां मा भर्मा रोमो एषां शिवातनो शिवा विश्वा हवेशदे मा रुद्रस्य वेशदे तयाणां जेवसे इमागं रुद्राय तवसे क्रमदिने वीराय प्रपरामहे मतिम् यथा नम इरिण्याय च प्रपत्याय च नमः मुञ्चाय च क्षेणाय च नमः पर्जने च प्रस्थये च नमः घोषाय च गृह्याय च